BMRCL ಎಷ್ಟು ಕಡಿಮೆಗೆ ನಮಗೆ ಟ್ರಾವೆಲಿಂಗ್ ಮಾಡಿಸಬೇಕಾಗಿತ್ತು ಅಂದರೆ ಆರಂಭದಲ್ಲಿ 5 ರೂಪಾಯಿ 10 ರೂಪಾಯಿ ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಇವರಿಗೆ ಕಂಟ್ರೋಲ್ ಸಿಗಲಿಲ್ಲ, ಕಟ್ತಾ ಹೋದ್ರು ಮಾಡ್ತಾ ಹೋದ್ರು ಓಕೆ. ಆಮೇಲೆ ಅದು 40 ರೂಪಾಯಿ 50 ರೂಪಾಯಿ ಎಲ್ಲ ಆಯ್ತು ಇಷ್ಟು ದುಡ್ಡು ತೊಗೊಂಡ ನಂತರ ಇದೆಲ್ಲ ಅಧಿಕಾರಿಗಳ ಫೇಲ್ಯೂರ್ ಅಲ್ವಾ? ಈಗ ಬಿದ್ದಿದೆ, ಅವರಿಗೆ ಪರಿಹಾರ ಕೊಡಿ, ಕೊಡಲೇಬೇಕು. ನೀವು ಜಿಯೋ ಹೋಗಿದ್ರೆ ಏನು ಮಾಡ್ತಾಯಿದ್ರಿ? ಇಲ್ಲ ಅಂತಂದರೆ ನಿಮ್ಗೆ ಅರ್ಥ ಆಗಲ್ಲ. ಬನ್ನಿ, ವೀರೇಶ್ ಇದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ ಅಲ್ಲಿಂದ. ಸಿಲಿಕಾನ್ ಸಿಟಿ ಎಷ್ಟು ಸೇಫ್? ಒಂದು ಕಡೆ ಮರ ಬಿದ್ದು ಡೆತ್ ಆಗ್ತಾರೆ, ಒಂದು ಕಡೆ ಪಾರ್ಕ್ನಲ್ಲಿ ಮಲಗಿದ್ದವರು ಡೆತ್ ಆಗ್ತಾರೆ, ಗುಂಡಿಗೆ ಬಿದ್ದು ಡೆತ್ ಆಗ್ತಾರೆ, ಗ್ರೌಂಡಿಗೆ ಅಂತ ಆಟ ಆಡೋಕ್ಕೆ ಹೋದರೆ ಗೇಟ್ ಬಿದ್ದು ಡೆತ್ ಆಗ್ತಾರೆ. ಇದೀಗ ಮೆಟ್ರೋ ಸರದಿ ನಾ ಪ್ರೆಸೆಂಟ್ ಈಗ ಮೈಸೂರು ರಸ್ತೆಯ ಪಿಲ್ಲರ್ ನಂಬರ್ 394ರಲ್ಲಿದ್ದೇನೆ. ಈ ಒಂದು ಪಿಲ್ಲರ್ ಮೇಲ್ಭಾಗ ನೋಡ್ತಿರ್ಬೋದು, ಮೇಲೆ ಒಂದು ಸಿಮೆಂಟಿನ ಚಿಕ್ಕದ ಕಲ್ಲಿನ ರೀತಿಯಲ್ಲಿ ನಿನ್ನೆ ಒಂದು ಕಾರಿನ ಗ್ಲಾಸ್ ಮೇಲೆ ಬಿದ್ದಿದೆ. ಆ ಗ್ಲಾಸ್ ಪುಡಿ ಆಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಮೆಟ್ರೋ ಪ್ರಯಾಣಿಕರು, ಸಿಟಿ ಜನ ಒಂದು ಕಡೆ ಭಯಭೀತರಾಗಿದ್ದಾರೆ. ಯಾಕಂದರೆ ಯಾವುದು ಸೇಫ್ ಇಲ್ವಲ್ಲ, ಒಂದು ಕಡೆ ಮೆಟ್ರೋದಲ್ಲಿ ಹೇಗೆ ಸಂಚಾರ ಮಾಡಬೇಕು? ಯಾಕಂದರೆ ನಿನ್ನೆ ಒಂದು ಮೆಟ್ರೋ ಹೋಗುವಾಗ ಆ ಒಂದು ಫೋರ್ಸ್ಗೆ ಆ ಒಂದು ಚಿಕ್ಕದ ಸಿಮೆಂಟ್ ಕಲ್ಲು ಕೆಳಗಡೆ ಬಿದ್ದಿದೆ ಅಂತ ಹೇಳಲಾಗ್ತದೆ. ನಿನ್ನೆ BMRCL ಅವರು ಬಂದು ಪರಿಶೀಲನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಆ ಕಾರಿನ ಮಾಲೀಕ ನವೀನ್ ಅವರು ದೂರು ದಾಖಲೆ ಮಾಡಿದ್ದಾರೆ. ನಮಗೆ ಡ್ಯಾಮೇಜ್ಗೆ ಪರಿಹಾರ ನೀಡಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ಬಟ್ BMRCL ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಎಷ್ಟು ಸೇಫ್ ಎಂಬುದು ಚೆಕ್ ಮಾಡಬೇಕಾಗತ್ತೆ, ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂದರೆ ಲಕ್ಷಾಂತರ ಜನರು ಓಡಾಡ್ತಾರೆ, ಮೆಟ್ರೋದಲ್ಲಿ ಓಡಾಡ್ತಾರೆ. ಕೆಳಗಡೆ ಮೈಸೂರಿಗೆ ಕೆಂಗೇರಿಗೆ ಸಾಕಷ್ಟು ಗಾಡಿಗಳು ಓಡಾಡ್ತವೆ. ಗ್ಲಾಸ್ ಮೇಲೆ ಬಿಡೋದು ಬಿಟ್ಟು ಏನಾದರೂ ಟೂ ವೀಲರ್ ಮೇಲೆ ಹೋಗೋರಲ್ಲಿ ಬಿದ್ದರೆ ತಲೆ ಎಡವಲಾಗತ್ತು, ಜೀವ ಹೋಗ್ತಿತ್ತು. ಹೀಗಾಗಿ ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಲಕ್ಷಾಂತರ ಜನ ಮೆಟ್ರೋದಲ್ಲಿ ಓಡಾಡ್ತಾರೆ, ಕೆಳಗಡೆ ಓಡಾಡ್ತಾರೆ. ನೋಡ್ತಿರ್ಬೋದು, ಇಲ್ಲಿ ಈ ಒಂದು ಮೈಸೂರು ರಸ್ತೆ ಅಂದರೆ ಫುಲ್ ಟ್ರಾಫಿಕ್ ಜಾಮಿಂದ ಕೂಡಿರುತ್ತೆ. ಈಗೀಗ ಎಷ್ಟು ಸೇಫ್ ಎಂಬುದು ಒಂದು ಕಡೆ ಭಯಭೀತರಾಗಿದ್ದಾರೆ. ಯಾಕಂದರೆ ಸಿಲಿಕಾನ್ ಸಿಟಿಯಲ್ಲಿ ಯಾವುದೂ ಸೇಫ್ ಇಲ್ಲ. ಗುಂಡಿಗಳಿಂದ ಸಾಯ್ತಾರೆ, ಮರಗಳಿಂದ ಸಾಯ್ತಾರೆ, ಗೇಟ್ ಬಿದ್ದು ಸಾಯ್ತಾರೆ, ಪಾರ್ಕ್ನಲ್ಲಿ ಮಲ್ಕೊಂಡ್ರೆ ಸಾಯ್ತಾರೆ. ಇದೀಗ ಮೆಟ್ರೋ ಸರಿದಿ. ಹೀಗಾಗಿ ಸಂಬಂಧಪಟ್ಟ ಸಚಿವರು, ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಅದೇನು ಅಂತ ಪರಿಶೀಲನೆ ಮಾಡಬೇಕು, ಯಾಕೆ ಬಿತ್ತಂತ ಪರಿಶೀಲನೆ ಮಾಡಬೇಕು. ಜನಸಾಮಾನ್ಯರಿಗೆ BMRCL ಸ್ಪಷ್ಟನೆ ನೀಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BMRCL ಎಷ್ಟು ಕಡಿಮೆಗೆ ನಮಗೆ ಟ್ರಾವೆಲಿಂಗ್ ಮಾಡಿಸಬೇಕಾಗಿತ್ತು ಅಂದರೆ ಆರಂಭದಲ್ಲಿ 5 ರೂಪಾಯಿ 10 ರೂಪಾಯಿ ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಇವರಿಗೆ ಕಂಟ್ರೋಲ್ ಸಿಗಲಿಲ್ಲ, ಕಟ್ತಾ ಹೋದ್ರು ಮಾಡ್ತಾ ಹೋದ್ರು ಓಕೆ. ಆಮೇಲೆ ಅದು 40 ರೂಪಾಯಿ 50 ರೂಪಾಯಿ ಎಲ್ಲ ಆಯ್ತು ಇಷ್ಟು ದುಡ್ಡು ತೊಗೊಂಡ ನಂತರ ಇದೆಲ್ಲ ಅಧಿಕಾರಿಗಳ ಫೇಲ್ಯೂರ್ ಅಲ್ವಾ? ಈಗ ಬಿದ್ದಿದೆ, ಅವರಿಗೆ ಪರಿಹಾರ ಕೊಡಿ, ಕೊಡಲೇಬೇಕು. ನೀವು ಜಿಯೋ ಹೋಗಿದ್ರೆ ಏನು ಮಾಡ್ತಾಯಿದ್ರಿ? ಇಲ್ಲ ಅಂತಂದರೆ ನಿಮ್ಗೆ ಅರ್ಥ ಆಗಲ್ಲ. ಬನ್ನಿ, ವೀರೇಶ್ ಇದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ ಅಲ್ಲಿಂದ. ಸಿಲಿಕಾನ್ ಸಿಟಿ ಎಷ್ಟು ಸೇಫ್? ಒಂದು ಕಡೆ ಮರ ಬಿದ್ದು ಡೆತ್ ಆಗ್ತಾರೆ, ಒಂದು ಕಡೆ ಪಾರ್ಕ್ನಲ್ಲಿ ಮಲಗಿದ್ದವರು ಡೆತ್ ಆಗ್ತಾರೆ, ಗುಂಡಿಗೆ ಬಿದ್ದು ಡೆತ್ ಆಗ್ತಾರೆ, ಗ್ರೌಂಡಿಗೆ ಅಂತ ಆಟ ಆಡೋಕ್ಕೆ ಹೋದರೆ ಗೇಟ್ ಬಿದ್ದು ಡೆತ್ ಆಗ್ತಾರೆ. ಇದೀಗ ಮೆಟ್ರೋ ಸರದಿ ನಾ ಪ್ರೆಸೆಂಟ್ ಈಗ ಮೈಸೂರು ರಸ್ತೆಯ ಪಿಲ್ಲರ್ ನಂಬರ್ 394ರಲ್ಲಿದ್ದೇನೆ. ಈ ಒಂದು ಪಿಲ್ಲರ್ ಮೇಲ್ಭಾಗ ನೋಡ್ತಿರ್ಬೋದು, ಮೇಲೆ ಒಂದು ಸಿಮೆಂಟಿನ ಚಿಕ್ಕದ ಕಲ್ಲಿನ ರೀತಿಯಲ್ಲಿ ನಿನ್ನೆ ಒಂದು ಕಾರಿನ ಗ್ಲಾಸ್ ಮೇಲೆ ಬಿದ್ದಿದೆ. ಆ ಗ್ಲಾಸ್ ಪುಡಿ ಆಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಮೆಟ್ರೋ ಪ್ರಯಾಣಿಕರು, ಸಿಟಿ ಜನ ಒಂದು ಕಡೆ ಭಯಭೀತರಾಗಿದ್ದಾರೆ. ಯಾಕಂದರೆ ಯಾವುದು ಸೇಫ್ ಇಲ್ವಲ್ಲ, ಒಂದು ಕಡೆ ಮೆಟ್ರೋದಲ್ಲಿ ಹೇಗೆ ಸಂಚಾರ ಮಾಡಬೇಕು? ಯಾಕಂದರೆ ನಿನ್ನೆ ಒಂದು ಮೆಟ್ರೋ ಹೋಗುವಾಗ ಆ ಒಂದು ಫೋರ್ಸ್ಗೆ ಆ ಒಂದು ಚಿಕ್ಕದ ಸಿಮೆಂಟ್ ಕಲ್ಲು ಕೆಳಗಡೆ ಬಿದ್ದಿದೆ ಅಂತ ಹೇಳಲಾಗ್ತದೆ. ನಿನ್ನೆ BMRCL ಅವರು ಬಂದು ಪರಿಶೀಲನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಆ ಕಾರಿನ ಮಾಲೀಕ ನವೀನ್ ಅವರು ದೂರು ದಾಖಲೆ ಮಾಡಿದ್ದಾರೆ. ನಮಗೆ ಡ್ಯಾಮೇಜ್ಗೆ ಪರಿಹಾರ ನೀಡಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ಬಟ್ BMRCL ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಎಷ್ಟು ಸೇಫ್ ಎಂಬುದು ಚೆಕ್ ಮಾಡಬೇಕಾಗತ್ತೆ, ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂದರೆ ಲಕ್ಷಾಂತರ ಜನರು ಓಡಾಡ್ತಾರೆ, ಮೆಟ್ರೋದಲ್ಲಿ ಓಡಾಡ್ತಾರೆ. ಕೆಳಗಡೆ ಮೈಸೂರಿಗೆ ಕೆಂಗೇರಿಗೆ ಸಾಕಷ್ಟು ಗಾಡಿಗಳು ಓಡಾಡ್ತವೆ. ಗ್ಲಾಸ್ ಮೇಲೆ ಬಿಡೋದು ಬಿಟ್ಟು ಏನಾದರೂ ಟೂ ವೀಲರ್ ಮೇಲೆ ಹೋಗೋರಲ್ಲಿ ಬಿದ್ದರೆ ತಲೆ ಎಡವಲಾಗತ್ತು, ಜೀವ ಹೋಗ್ತಿತ್ತು. ಹೀಗಾಗಿ ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಲಕ್ಷಾಂತರ ಜನ ಮೆಟ್ರೋದಲ್ಲಿ ಓಡಾಡ್ತಾರೆ, ಕೆಳಗಡೆ ಓಡಾಡ್ತಾರೆ. ನೋಡ್ತಿರ್ಬೋದು, ಇಲ್ಲಿ ಈ ಒಂದು ಮೈಸೂರು ರಸ್ತೆ ಅಂದರೆ ಫುಲ್ ಟ್ರಾಫಿಕ್ ಜಾಮಿಂದ ಕೂಡಿರುತ್ತೆ. ಈಗೀಗ ಎಷ್ಟು ಸೇಫ್ ಎಂಬುದು ಒಂದು ಕಡೆ ಭಯಭೀತರಾಗಿದ್ದಾರೆ. ಯಾಕಂದರೆ ಸಿಲಿಕಾನ್ ಸಿಟಿಯಲ್ಲಿ ಯಾವುದೂ ಸೇಫ್ ಇಲ್ಲ. ಗುಂಡಿಗಳಿಂದ ಸಾಯ್ತಾರೆ, ಮರಗಳಿಂದ ಸಾಯ್ತಾರೆ, ಗೇಟ್ ಬಿದ್ದು ಸಾಯ್ತಾರೆ, ಪಾರ್ಕ್ನಲ್ಲಿ ಮಲ್ಕೊಂಡ್ರೆ ಸಾಯ್ತಾರೆ. ಇದೀಗ ಮೆಟ್ರೋ ಸರಿದಿ. ಹೀಗಾಗಿ ಸಂಬಂಧಪಟ್ಟ ಸಚಿವರು, ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಅದೇನು ಅಂತ ಪರಿಶೀಲನೆ ಮಾಡಬೇಕು, ಯಾಕೆ ಬಿತ್ತಂತ ಪರಿಶೀಲನೆ ಮಾಡಬೇಕು. ಜನಸಾಮಾನ್ಯರಿಗೆ BMRCL ಸ್ಪಷ್ಟನೆ ನೀಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BMRCL ಎಷ್ಟು ಕಡಿಮೆಗೆ ನಮಗೆ ಟ್ರಾವೆಲಿಂಗ್ ಮಾಡಿಸಬೇಕಾಗಿತ್ತು ಅಂದರೆ ಆರಂಭದಲ್ಲಿ 5 ರೂಪಾಯಿ 10 ರೂಪಾಯಿ ಪ್ಲ್ಯಾನ್ ಮಾಡಿದ್ದು.
ಆಮೇಲೆ ಇವರಿಗೆ ಕಂಟ್ರೋಲ್ ಸಿಗಲಿಲ್ಲ, ಕಟ್ತಾ ಹೋದ್ರು ಮಾಡ್ತಾ ಹೋದ್ರು ಓಕೆ, ಆಮೇಲೆ ಅದು 40 ರೂಪಾಯಿ 50 ರೂಪಾಯಿ ಎಲ್ಲ ಆಯ್ತು ಇಷ್ಟು ದುಡ್ಡು ತೊಗೊಂಡ ನಂತರ ಇದೆಲ್ಲ ಅಧಿಕಾರಿಗಳ ಫೇಲ್ಯೂರ್ ಅಲ್ವಾ? ಈಗ ಬಿದ್ದಿದೆ, ಅವರಿಗೆ ಪರಿಹಾರ ಕೊಡಿ, ಕೊಡಲೇಬೇಕು. ನೀವು ಜಿಯೋ ಹೋಗಿದ್ರೆ ಏನು ಮಾಡ್ತಾಯಿದ್ರಿ? ಇಲ್ಲ ಅಂತಂದರೆ ನಿಮ್ಗೆ ಅರ್ಥ ಆಗಲ್ಲ. ಬನ್ನಿ, ವೀರೇಶ್ ಇದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ ಅಲ್ಲಿಂದ. ಸಿಲಿಕಾನ್ ಸಿಟಿ ಎಷ್ಟು ಸೇಫ್? ಒಂದು ಕಡೆ ಮರ ಬಿದ್ದು ಡೆತ್ ಆಗ್ತಾರೆ, ಒಂದು ಕಡೆ ಪಾರ್ಕ್ನಲ್ಲಿ ಮಲಗಿದ್ದವರು ಡೆತ್ ಆಗ್ತಾರೆ, ಗುಂಡಿಗೆ ಬಿದ್ದು ಡೆತ್ ಆಗ್ತಾರೆ, ಗ್ರೌಂಡಿಗೆ ಅಂತ ಆಟ ಆಡೋಕ್ಕೆ ಹೋದರೆ ಗೇಟ್ ಬಿದ್ದು ಡೆತ್ ಆಗ್ತಾರೆ. ಇದೀಗ ಮೆಟ್ರೋ ಸರದಿ. ನಾ ಪ್ರೆಸೆಂಟ್ ಈಗ ಮೈಸೂರು ರಸ್ತೆಯ ಪಿಲ್ಲರ್ ನಂಬರ್ 394ರಲ್ಲಿದ್ದೇನೆ. ಈ ಒಂದು ಪಿಲ್ಲರ್ ಮೇಲ್ಭಾಗ ನೋಡ್ತಿರ್ಬೋದು, ಮೇಲೆ ಒಂದು ಸಿಮೆಂಟಿನ ಚಿಕ್ಕದ ಕಲ್ಲಿನ ರೀತಿಯಲ್ಲಿ ನಿನ್ನೆ ಒಂದು ಕಾರಿನ ಗ್ಲಾಸ್ ಮೇಲೆ ಬಿದ್ದಿದೆ. ಆ ಗ್ಲಾಸ್ ಪುಡಿ ಆಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಮೆಟ್ರೋ ಪ್ರಯಾಣಿಕರು, ಸಿಟಿ ಜನ ಒಂದು ಕಡೆ ಭಯಭೀತರಾಗಿದ್ದಾರೆ. ಯಾಕಂದರೆ ಯಾವುದು ಸೇಫ್ ಇಲ್ವಲ್ಲ, ಒಂದು ಕಡೆ ಮೆಟ್ರೋದಲ್ಲಿ ಹೇಗೆ ಸಂಚಾರ ಮಾಡಬೇಕು? ಯಾಕಂದರೆ ನಿನ್ನೆ ಒಂದು ಮೆಟ್ರೋ ಹೋಗುವಾಗ ಆ ಒಂದು ಫೋರ್ಸ್ಗೆ ಆ ಒಂದು ಚಿಕ್ಕದ ಸಿಮೆಂಟ್ ಕಲ್ಲು ಕೆಳಗಡೆ ಬಿದ್ದಿದೆ ಅಂತ ಹೇಳಲಾಗ್ತದೆ. ನಿನ್ನೆ BMRC ಅವರು ಬಂದು ಪರಿಶೀಲನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಆ ಕಾರಿನ ಮಾಲೀಕ ನವೀನ್ ಅವರು ದೂರು ದಾಖಲೆ ಮಾಡಿದ್ದಾರೆ. ನಮಗೆ ಡ್ಯಾಮೇಜ್ಗೆ ಪರಿಹಾರ ನೀಡಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ಬಟ್ BMRC ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಎಷ್ಟು ಸೇಫ್ ಎಂಬುದು ಚೆಕ್ ಮಾಡಬೇಕಾಗತ್ತೆ, ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂದರೆ ಲಕ್ಷಾಂತರ ಜನರು ಓಡಾಡ್ತಾರೆ, ಮೆಟ್ರೋದಲ್ಲಿ ಓಡಾಡ್ತಾರೆ. ಕೆಳಗಡೆ ಮೈಸೂರಿಗೆ ಕೆಂಗೇರಿಗೆ ಸಾಕಷ್ಟು ಗಾಡಿಗಳು ಓಡಾಡ್ತವೆ. ಗ್ಲಾಸ್ ಮೇಲೆ ಬಿಡೋದು ಬಿಟ್ಟು ಏನಾದರೂ ಟೂ ವೀಲರ್ ಮೇಲೆ ಹೋಗೋರೆಲ್ಲ ಬಿದ್ದರೆ ತಲೆ ಎಡವಲಾಗತ್ತು, ಜೀವ ಹೋಗ್ತಿತ್ತು. ಹೀಗಾಗಿ ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಲಕ್ಷಾಂತರ ಜನ ಮೆಟ್ರೋದಲ್ಲಿ ಓಡಾಡ್ತಾರೆ, ಕೆಳಗಡೆ ಓಡಾಡ್ತಾರೆ. ನೋಡ್ತಿರ್ಬೋದು, ಇಲ್ಲಿ ಈ ಒಂದು ಮೈಸೂರು ರಸ್ತೆ ಅಂದರೆ ಫುಲ್ ಟ್ರಾಫಿಕ್ ಜಾಮಿಂದ ಕೂಡಿರುತ್ತೆ. ಈಗೀಗ ಎಷ್ಟು ಸೇಫ್ ಎಂಬುದು ಒಂದು ಕಡೆ ಭಯಭೀತರಾಗಿದ್ದಾರೆ. ಯಾಕಂದರೆ ಸಿಲಿಕಾನ್ ಸಿಟಿಯಲ್ಲಿ ಯಾವುದೂ ಸೇಫ್ ಇಲ್ಲ. ಗುಂಡಿಗಳಿಂದ ಸಾಯ್ತಾರೆ, ಮರಗಳಿಂದ ಸಾಯ್ತಾರೆ, ಗೇಟ್ ಬಿದ್ದು ಸಾಯ್ತಾರೆ, ಪಾರ್ಕ್ನಲ್ಲಿ ಮಲ್ಕೊಂಡ್ರೆ ಸಾಯ್ತಾರೆ. ಇದೀಗ ಮೆಟ್ರೋ ಸರಿದಿ. ಹೀಗಾಗಿ ಸಂಬಂಧಪಟ್ಟ ಸಚಿವರು, ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಅದೇನು ಅಂತ ಪರಿಶೀಲನೆ ಮಾಡಬೇಕು, ಯಾಕೆ ಬಿತ್ತಂತ ಪರಿಶೀಲನೆ ಮಾಡಬೇಕು. ಜನಸಾಮಾನ್ಯರಿಗೆ BMRC ಸ್ಪಷ್ಟನೆ ನೀಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BMRCL ಎಷ್ಟು ಕಡಿಮೆಗೆ ನಮಗೆ ಟ್ರಾವೆಲಿಂಗ್ ಮಾಡಿಸ್ಬೇಕಾಗಿತ್ತು ಅಂದರೆ ಆರಂಭದಲ್ಲಿ 5 ರೂಪಾಯಿ 10 ರೂಪಾಯಿ ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಇವರಿಗೆ ಕಂಟ್ರೋಲ್ ಸಿಗಲಿಲ್ಲ, ಕಟ್ತಾ ಹೋದ್ರು ಮಾಡ್ತಾ ಹೋದ್ರು ಓಕೆ, ಆಮೇಲೆ ಅದು 40 ರೂಪಾಯಿ 50 ರೂಪಾಯಿ ಎಲ್ಲ ಆಯ್ತು ಇಷ್ಟು ದುಡ್ಡು ತೊಗೊಂಡ ನಂತರ ಇದೆಲ್ಲ ಅಧಿಕಾರಿಗಳ ಫೇಲ್ಯೂರ್ ಅಲ್ವಾ? ಈಗ ಬಿದ್ದಿದೆ, ಅವರಿಗೆ ಪರಿಹಾರ ಕೊಡಿ, ಕೊಡಲೇಬೇಕು. ನೀವು ಜಿಯೋ ಹೋಗಿದ್ರೆ ಏನು ಮಾಡ್ತಾಯಿದ್ರಿ? ಇಲ್ಲ ಅಂತಂದರೆ ನಿಮ್ಗೆ ಅರ್ಥ ಆಗಲ್ಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.